ನಮಸ್ಕಾರ ವೀಕ್ಷಕರೇ, ಜನಸೇವಾ ಸುದ್ದಿಗೆ ಸ್ವಾಗತ. ನಾನು ಅದ್ವಿಕಾ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಜೋರಾಗಿದೆ. ತಮ್ಮ ನಾಯಕರ ಗೆಲುವಿಗಾಗಿ ಕಾರ್ಯಕರ್ತರು ಹಗಲಿರಳು ಶ್ರಮಿಸುತ್ತಿದ್ದಾರೆ. ಯಾರಿಗೆ ಪವರ್ ಸಿಗುತ್ತೆ, ಯಾರಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅನ್ನೋದು ಮತದಾರರ ಕೈಯಲ್ಲಿದೆ. ಹೀಗಾಗಿ ಆರೋಪ ಪ್ರತ್ಯಾರೋಪ, ಕಲಹ, ಪರಸ್ಪರ ಟೀಕೆಗಳ ಮಧ್ಯೆ ಚುನಾವಣೆ ಆರ್ಭಟ ಜೋರಾಗಿದೆ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಪ್ರಚಾರವು ಅಬ್ಬರದಿಂದ ಶುರುವಾಗಿ ಯಾರಿಗೆ ಪವರ್ ಸಿಗುತ್ತದೆ ಮತ್ತು ಯಾರಿಗೆಲ್ಲ ಕರೆಂಟ್ ಶಾಕ್ ಹೊಡೆಯುತ್ತದೆ ಎಂದು ತಿಳಿಯಲು ಇನ್ನು 3 ದಿನಗಳವರೆಗೆ ಕಾದು ನೋಡಬೇಕಿದೆ. ಹೈ ವೋಲ್ಟೇಜ್ ಮ್ಯಾಚ್ನಂತೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಎಲ್ಲಿಲ್ಲದ ಕಸರತ್ತುಗಳು ಮಾಡುತ್ತಿದ್ದಾರೆ. ಆರೋಪ ಪ್ರತ್ಯಾರೋಪ, ಕಲಹ, ಪರಸ್ಪರ ಟೀಕೆಗಳಿಗೆ ಜಾಗ ಮಾಡಿಕೊಟ್ಟು ಚರ್ಚೆಗೆ ಗ್ರಾಸವಾಗಿ ಬಿರುಸಿನ ವಾತಾವರಣ ನಿರ್ಮಾಣವಾಗಿದೆ. ಈ ಚುನಾವಣೆಯಲ್ಲಿ ಸ್ವಾಭಿಮಾನ ಪೆನ್ನಲ್ ಹಾಗೂ ದಿ ಅಪ್ಪಣ್ಣಗೌಡ ಪೆನ್ನಲ್ ನಡುವೆ ತಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ತರಲು ನಿತ್ಯ ಕ್ಷೇತ್ರದ ಕಾರ್ಯಕರ್ತರು ಹಗಲಿರಳು ಬಹಿರಂಗ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಕಳೆದ 30 ವರ್ಷಗಳಿಂದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ನಡೆಯದ ಚುನಾವಣೆ ಇದೀಗ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ ತಮ್ಮ ಸಹೋದರರ ಬೆಂಬಲ ಪಡೆದು ಬೆಳಗಾವಿ ಜಿಲ್ಲಾ ರಾಜಕೀಯ ವಲಯದಲ್ಲಿ ಇರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘವನ್ನು ತಮ್ಮ ಮುಷ್ಟಿಗೆಗೆ ಪಡೆಯಲು ಕ್ಷೇತ್ರದಲ್ಲಿ ಸರಣಿ ಪ್ರಚಾರ ಕೈಗೊಂಡು ತಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಮತದಾರರಲ್ಲಿ ಮತ ಕೇಳುತ್ತಿದ್ದಾರೆ. ಇಷ್ಟು ವರ್ಷ ಕತ್ತಿ ಹಿಡಿತದಲ್ಲಿ ಇರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘವು ಇನ್ಮುಂದೆಯೂ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎಂದು ಕ್ಷೇತ್ರಕ್ಕೆ ಹಲವಾರು ಶಾಸಕರನ್ನ ಕರೆಸಿ ಪ್ರಚಾರ ಕಾರ್ಯದಲ್ಲಿ ತೊಡಗಿ ಜನರ ನಂಬಿಕೆ ಗಳಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇಲ್ಲಿನ ಮತದಾರರು ಯಾವ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡುತ್ತಾರೆ ಎಂದು ಕಾದು ನೋಡಬೇಕು. ಪ್ರಚಲಿತ ವಿದ್ಯಮಾನಗಳಲ್ಲಿ ಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯಲು ಹಣದ ಹೊಳೆಯೇ ಹರಿದಿದೆ ಎಂದು ಪಿಸುಮಾತು ಶುರುವಾಗಿದೆ. ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಹೈಜಾಕ್ ಮಾಡಿ ಪರಸ್ಪರ ಆರೋಪಗಳಲ್ಲಿ ಮುಳುಗಿ ಕ್ಷೇತ್ರದಲ್ಲಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಇಂತಹ ಬಿಗುವಿನ ವಾತಾವರಣ ನಿರ್ಮಾಣವಾಗಿ ಕ್ಷೇತ್ರದ ಕಾರ್ಯಕರ್ತರು ನಮ್ಮ ನಾಯಕನನ್ನು ಗೆಲ್ಲಿಸುವುದೇ ಒಂದು ದೊಡ್ಡ ಸವಾಲಾಗಿದೆ. ಸೆಪ್ಟೆಂಬರ್ 28ರಂದು ನಡೆಯಲಿರುವ ಚುನಾವಣೆಯಲ್ಲಿ ಒಟ್ಟು 60,064 ಮತದಾರರಿದ್ದು ಹುಕ್ಕೇರಿಗೆ 119 ಹಳ್ಳಿಗಳು ಬರುತ್ತವೆ. ಬೆಲ್ಲದ ಬಾಗೇವಾಡಿ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಹಳ್ಳಿಗಳು ಕತ್ತಿಯವರ ಸ್ವಾಭಿಮಾನ ಪೆನ್ನಲ್ ಪರವಾಗಿವೆ. ಇನ್ನು ಯುವಕನ ಮರಡಿ ವಲಯಕ್ಕೆ ಬರುವ ದಡ್ಡಿ, ಪಾಶ್ಚಾಪುರ, ಹೆಬ್ಬಾಳ, ಹತ್ತರಗಿ, ಠಾಣ ಹಾಗೂ ಹುದಲಿ, ಕಾಕತಿ, ಕೊಡಲಿ ಹಳ್ಳಿಗಳು ಸಚಿವ ಸತೀಶ್ ಜಾರಕಿಹೊಳಿ ಅವರ ರಚಿಸಿದ್ದ ದಿ ಅಪ್ಪಣ್ಣಗೌಡ ಪೆನ್ನಲ್ ಪರವಾಗಿವೆ ಎಂದು ಅಂದಾಜಿಸಲಾಗಿದೆ. ವಿದ್ಯುತ್ ಸಹಕಾರಿ ಸಂಘದ ಅಭಿವೃದ್ಧಿಗಿಂತ ತಮ್ಮ ಸ್ವಪ್ರತಿಷ್ಠೆಗೆ ಸೀಮಿತವಾದ ಚುನಾವಣೆ ಎಂಬಂತೆ ಜನಸಮುದಾಯದಲ್ಲಿ ಎದ್ದು ಕಾಣುತ್ತಿದ್ದು, ಕಾರ್ಯಕರ್ತರು ಮಾಡುತ್ತಿರುವ ಅಹಿತಕರ ಘಟನೆಗಳು, ಗಲಾಟೆಗಳು ನೋಡುತ್ತಿದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ನಾಯಕನನ್ನು ಗೆಲ್ಲಿಸಿ ತರುವುದೇ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆದರೆ ಈ ಎಲ್ಲಾ ದೃಶ್ಯಗಳನ್ನು ಗಮನಿಸಿದ್ದಾಗ ಕ್ಷೇತ್ರದ ಮತದಾರರು ಯಾರಿಗೆ ಪವರ್ ನೀಡುತ್ತಾರೆ, ಯಾರಿಗೆ ಕರೆಂಟ್ ಶಾಕ್ ನೀಡುತ್ತಾರೆ ಎಂದು ಗೊತ್ತಾಗಬೇಕಾದ್ರೆ ಸೆಪ್ಟೆಂಬರ್ 28ರಂದು ನಡೆಯಲಿರುವ ಚುನಾವಣೆ ಮುಗಿದು ಫಲಿತಾಂಶ ಪ್ರಕಟವಾಗುವವರೆಗೂ ಕಾಯಬೇಕಿದೆ. ಇದಾಗಿತ್ತು ಇವತ್ತಿನ ಜನಸೇವಾ ಸುದ್ದಿ. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ. ನಮಸ್ತೆ.